ಮಂಗಳದಾಯಕ ನೀನೆ ವಿನಾಯಕ, ಮಂಗಳದಾಯಕ ಫಲದಾಯಕ ನೀನೆ ವಿನಾಯಕ, ಫಲದಾಯಕ ನೀನೆ ವಿನಾಯಕ, ಮಂಗಳದಾಯಕ ನೀನೆ ವಿನಾಯಕ, ಮಂಗಳದಾಯಕ ಫಲದಾಯಕ ವಿನಾಯಕ, ಫಲದಾಯಕ ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಿಸಿದಿ ಪೂದೆ ಮಗೆ ವಿನಾಯಕ, ಭಜನಿಸಿದಿ ಪೂದೆ ಮಗೆ ನೀನೆ ವಿನಾಯಕ. ಎಲ್ಲರಿಗೂ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು ಹಾಗೂ ಸೌಹಾರ್ದ ಸಹಕಾರಿ ದಿನಾಚರಣೆ ಹಾಗೂ ಸೌಹಾರ್ದ ಕಾಯ್ದೆ ಜಾರಿಗೆ ಬಂದು 25 ವರ್ಷದ ನಿಮಿತ್ತ ರಜತ ಮಹೋತ್ಸವದ ಕಾರ್ಯಕ್ರಮ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸಂಯುಕ್ತ ಸಹಕಾರಿಯ ಮಾನ್ಯ ಅಧ್ಯಕ್ಷರು, ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕರು, ಪ್ರವೃತ್ತಿಯಲ್ಲಿ ಸಹಕಾರಿಗಳಾದಂಥ ಶ್ರೀ ನಂಜನಗೌಡ ಸರ್ ಇವರಿಗೆ ಶ್ರೀಧರ್ ಇವರು ಶಾಲಾ ಹಾಕೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲು ನಾನು ವಿನಂತಿಸಿಕೊಳ್ತೇನೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಮಿತ್ತ ಬೆಂಗಳೂರು ಇದರ ವತಿಯಿಂದ ಇವತ್ತಿನ ದಿವಸ ಭಾರತದ ಭೂಪಟದಲ್ಲಿ ಒಂದು ಸೌಹಾರ್ದ ಸಹಕಾರಿ ದಿನವನ್ನ ಐತಿಹಾಸಿಕ ದಿನವನ್ನಾಗಿ ಮಾಡಬೇಕು ಅಂತೇಳಿ ಆಡಳಿತ ಮಂಡಳಿಯವರು ಸನ್ಮಾನ್ಯ ಅಧ್ಯಕ್ಷರು ನಿರ್ಣಯ ಮಾಡಿದಂಥ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಏಕ ದಿವಸದಲ್ಲಿ ಅಂದರೆ ಒಂದೇ ದಿವಸದಲ್ಲಿ 1/1/2025ಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ 1000ಕ್ಕಿಂತ ಈಗಾಗಲೇ ಡಾಕ್ಟರ್ ಹರೀಶ್ ಅವರು ಏನಿದ್ದಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡಿನ ತೀರ್ಪುಗಾರರ ಅಡ್ಜುಡಿಕೇಟರ್ ಅಂತ ಏನು ಕರಿತೀವಿ, ಅವರು 890 ಪ್ಲೇಸಸ್ ಅಲ್ಲಿ ಆಗಿರೋದು ರೆಕಾರ್ಡ್ ಇದೆ. ಇಂಡಿಯಾ ರೆಕಾರ್ಡು ಅಥವಾ ಏಷ್ಯಾ ಬುಕ್ ಆಫ್ ರೆಕಾರ್ಡು ಅಥವಾ ವರ್ಲ್ಡ್ ರೆಕಾರ್ಡ್ ಅಂತ ಏನು ಕರಿತೀವಿ ನಾವು, ಆ ರೀತಿ ಇರೋದ್ರಿಂದ 1000 ಏನಾದರೂ ಮಾಡಿದ್ರೆ ನೀವು ರೆಕಾರ್ಡ್ ಆಗುತ್ತೆ 100% ಅಂತ ಹೇಳಿದರು. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರು ಅದಕ್ಕೆ ಸ್ಫೂರ್ತಿ ಕೊಡುವಂಥ ನಿಟ್ಟಿನಲ್ಲಿ ಎಲ್ಲ ಸೌಹಾರ್ದ ಸಹಕಾರಿಗಳಿಗೂ ಸಹಕಾರಿ ಧ್ವಜವನ್ನು ವಿತರಣೆ ಮಾಡುವುದರ ಮೂಲಕವಾಗಿ 2025 ಸಂಖ್ಯೆಯಷ್ಟು ನಾವು ಇವತ್ತಿನ ದಿವಸ ಧ್ವಜಗಳನ್ನು ಸಹಕಾರಿ ಸಂಸ್ಥೆಗಳ ಮೇಲೆ ಹಾರಾಟ ಮಾಡಬೇಕು, ಅದನ್ನು ಧ್ವಜಾರೋಹಣ ಮಾಡಬೇಕು. ಅದು 10ರಿಂದ 11 ಗಂಟೆ ಅಂತ ಹೇಳಿದೀವಿ. ಅದರಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳಿದ್ವಿ. ಅವೆಲ್ಲವೂ ಸಹ ಕಳಿಸ್ಕೊಡುವಂಥದ್ದು ಮಾಡ್ತದೆ. ಶ್ರೀಮತಿ ಸಿಂಧು ಅವರು ಅದನ್ನು ನೋಡ್ತಾ ಇದ್ದಾರೆ, ಮೇಲ್ ಐಡಿಗಳು ಕೊಟ್ಟಿದ್ದೀವಿ, ಅವರೆಲ್ಲರೂ ತೆಗೆದುಕೊಂಡಂಥ ಭಾವಚಿತ್ರಗಳು ವಿಡಿಯೋಗಳನ್ನು ಅದಕ್ಕೆ ಕಳಿಸ್ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಇಂಥ ಒಂದು ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಡ್ಜುಡಿಕೇಟರ್ ಅವರು ಅಫಿಷಿಯಲ್ ಆಗಿ ಅದನ್ನು ಸಂಬಂಧಪಟ್ಟಾಗಿ ತಿಳಿಸುವಂಥದ್ದು ಇವತ್ತು ವರ್ಚುವಲ್ ಆಗಿ ಬಂದಿರುವಂಥ ಸರ್ಟಿಫಿಕೇಟ್ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತಿನ ದಿವಸ ನಿರ್ಣಯ ತೆಗೆದುಕೊಂಡಿದ್ದಾರೆ. ಅದರ ಕಾರ್ಯಕ್ರಮ ಇವತ್ತು ಆಯೋಜನೆ ಆಗಿರೋದ್ರಿಂದ 7 ದಿವಸಗಳ ನಂತರ ಆ ತೀರ್ಪುಗಾರರು ಸಂಬಂಧಪಟ್ಟಂಗೆ ಕೊಟ್ಟಿರುವಂತಹ ರಿಪೋರ್ಟ್ ಏನಿದೆ ಅದನ್ನ ನೋಡಿ ಸಂಬಂಧಪಟ್ಟಾಗ ಅವ್ರು ಹೇಳ್ತಾರೆ ಇಷ್ಟು ಸ್ಥಳಗಳಲ್ಲಿ ಇಷ್ಟು ಸಂಖ್ಯೆಗಳಲ್ಲಿ ಸಂಬಂಧಪಟ್ಟಂಗೆ ಇಷ್ಟು ಸೌಹಾರ್ದ ಸಹಕಾರಿಗಳು ಧ್ವಜಾರೋಹಣವನ್ನು ಮಾಡಿದ್ದಾರೆ, ಅದಕ್ಕಾಗಿ ಈ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಇದರ ಸೇರ್ಪಡೆಗೊಳಿಸಲಾಯಿತು ಅಂತ ಅಧಿಕೃತವಾಗಿ ಒಂದು ಸೀಲ್ ಅನ್ನು ಹಾಕಿ ಅವರ ಸಂಸ್ಥೆಯಿಂದ ಒಂದು ಸರ್ಟಿಫಿಕೇಟ್ ಕೊಡುವಂಥದ್ದು ಮಾಡ್ತಾರೆ. ಆ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಅಧ್ಯಕ್ಷರನ್ನ ಸಂಬಂಧಪಟ್ಟ ವಿನಂತಿ ಮಾಡಿಕೊಂಡಿದ್ದೆವು. 11 ಗಂಟೆ ನಂತರವಾಗಿ ಡಾಕ್ಟರ್ ಹರೀಶ್ ಅವರು ಕೆಲವು ಮಾತುಗಳನ್ನು ಆಡುವುದರ ಮೂಲಕವಾಗಿ ಈ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಸರ್, ತಾವು ಈ ಕಾರ್ಯಕ್ರಮಕ್ಕೆ ಇರಬೇಕು ಅಂತೇಳಿ ಹೇಳಿದೆವು. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮ ಜನವರಿ 1 ತಮಗೆಲ್ಲ ಗೊತ್ತಿದೆ, ಬೇರೆ ಬೇರೆ ಕಾರ್ಯಕ್ರಮ ಸಂಬಂಧಪಟ್ಟ ಸಾಕಷ್ಟು ಎಲ್ರಿಗೂ ಸಹ ಇರ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರನ್ನು ವಿನಂತಿ ಮಾಡಿಕೊಂಡಂತ ನಿಟ್ಟಿನಲ್ಲಿ ನಿನ್ನೆ ರಾತ್ರಿನೇ ಅವರು ಬೆಂಗಳೂರಿಗೆ ಬಂದಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದಾರೆ. ಅದಕ್ಕೂ ಅವರಿಗೂ ಸಹ ಸಂಬಂಧಪಟ್ಟ ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಶ್ರೀಮತಿ ಗಗನ ಮೇಡಮ್ ಅವರು ಈಗಾಗಲೇ ತಮ್ಮ ಕೊಟ್ಟಿದೆ, ನಮ್ಮ ನ್ಯಾಯಾಲಯದ ಸೌಹಾರ್ದ ಸಹಕಾರಿ ನ್ಯಾಯಾಲಯದ ಪೀಠಾಧಿಕಾರಿಗಳು, ಅವರು ಸಹ ಸಂಬಂಧಪಟ್ಟ ಈ ಕಾರ್ಯಕ್ರಮಕ್ಕೆ ಇದಾಗಿದ್ರೆ ಅವರು ತಮಗೆ ಸೌಹಾರ್ದ ಸಹಕಾರಿ ದಿನದ ಮತ್ತು ರಜತ ಮಹೋತ್ಸವ ಹಬ್ಬದ ಶುಭಾಶಯಗಳನ್ನ ಕೋರಿ ಅವರು ನ್ಯಾಯಾಲಯ ಪೀಠಾಧಿಕಾರಿ ಸರಿಯಾದ ಸಮಯಕ್ಕೆ ಹೋಗ್ಬೇಕಂತ ಅವರು ಮೊದಲಿಡಿದು ಸಹ ಸರಿಯಾದ ಸಮಯಕ್ಕೆ ಸಂಬಂಧಪಟ್ಟಂಗೆ ಸೆಷನ್ಸ್ಗಳು ನಡೆಸುವುದರಲ್ಲಿ ಮುಂಚೂಣಿ ಇದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತಗಳನ್ನು ಕೋರುತ್ತಾ, ಶ್ರೀಯುತ ಪ್ರೇಮಾನಂದ್ ಅವರು ಸಹ ಸಂಬಂಧಪಟ್ಟಂಗೆ ಇಪಿ ಆಫೀಸರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಹರೀಶ್ ಅವರು ಅಡ್ಜುಡಿಕೇಟರ್ ಈಗಾಗಲೇ ಹೇಳಿದೆ. ಮತ್ತೆಲ್ಲ ನನ್ನ ಸಹೋದ್ಯೋಗಿ ಮಿತ್ರರು, ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತಂದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಇದನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ನಾವೆಲ್ಲರೂ ಮಾಡಬಹುದು ಅಂತೇಳಿ ನಮ್ಮೆಲ್ಲ ಡೆವಲಪ್ಮೆಂಟ್ ಆಫೀಸರ್ಸು, ಆಫೀಸ್ ಸ್ಟಾಫ್ ಆಗಿರ್ಬೋದು, ಟೆಕ್ನಿಕಲ್ ಸ್ಟಾಫ್ ಆಗಿರ್ಬೋದು, ನಮ್ಮೆಲ್ಲ ಡಿವಿಷನ್ ಆಫೀಸರ್ಸು ಮತ್ತು ಫೀಲ್ಡ್ ಅಲ್ಲಿ ಇರುವಂತಹ ಎಲ್ಲ ಸೌಹಾರ್ದ ಸಹಕಾರಿಗಳ ಅಧ್ಯಕ್ಷರು ಇವತ್ತಿನ ದಿವಸ ಅತ್ಯಂತ ಹೇಳಬೇಕು, ಮಾನ್ಯ ಅಧ್ಯಕ್ಷರು ಅತ್ಯಂತ ಶಾರ್ಟ್ ಅವಧಿಯಲ್ಲಿ ಸಂಬಂಧಪಟ್ಟಂಗೆ ವರ್ಚುವಲ್ ಮೀಟಿಂಗ್ ಅಂತ ಕರೆದಂತ ಸಂದರ್ಭದಲ್ಲಿ 4 ಪ್ರಾಂತಗಳಲ್ಲಿ
1250ಕ್ಕಿಂತ ಹೆಚ್ಚು ಸೌಹಾರ್ದ ಸಹಕಾರಿಗಳ ಪ್ರತಿನಿಧಿಗಳು ಒಂದೇ ದಿವಸದಲ್ಲಿ ಮಾನ್ಯ ಅಧ್ಯಕ್ಷರಿಗೂ ಸಹ ಸಂಬಂಧಪಟ್ಟ ಇವತ್ತು ಯಾಕೆ ವಿಶೇಷವಾದ ಅಭಿನಂದನೆ ತಿಳಿಸಬೇಕಂತಂದ್ರೆ ಯಾರು ಸಹಿತ ಡೆಡಿಕೇಶನ್ ಆಗಿರುವಂತದ್ದಿರಲ್ಲ. ವರ್ಚುವಲ್ ಅಲ್ಲಿ 1 hour 2 hours ಮೀಟಿಂಗ್ ಮಾಡಿದ್ರೆ ಸಾಕಷ್ಟು ತಲೆನೋವು ಬರುವಂತದಾಗುತ್ತೆ. ಬೆಳಿಗ್ಗೆ 11 ಗಂಟೆ ಪ್ರಾರಂಭವಾಗಿದ್ದ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಗೆ ವರ್ಚುವಲ್ ಮೀಟಿಂಗ್ ಮುಗಿದಿದೆ. 1:30 ಗಂಟೆ ಈ ತರ 4 ಪ್ರಾಂತಗಳ ವರ್ಚುವಲ್ ಮೀಟಿಂಗ್ ಅನ್ನ ಏಕ ದಿವಸದಲ್ಲಿ ಮಾಡೋದರ ಮೂಲಕವಾಗಿ ಅವರು ಸಹ ಇದರಲ್ಲಿ ಸಂಬಂಧಪಟ್ಟ ವಿಶೇಷವಾದಂತಹ ಒಂದು ಕಾರ್ಯಸಾಧನೆ ಮಾಡಿದ್ದಾರೆ. ಇದರ ಮೂಲಕವಾಗಿ ಸೌಹಾರ್ದ ಸಹಕಾರಿಗಳು ಸಹ ಕೈ ಜೋಡಿಸಿದಂತ ಸಂದರ್ಭದಲ್ಲಿ ಮಾತ್ರ ಸಂಯುಕ್ತ ಸಹಕಾರಿ ಈ ರೀತಿ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕಾಗಿ ಸಂಯುಕ್ತ ಸಹಕಾರಿ ಇವತ್ತಿನ ದಿವಸ ಏನು ಮೊದಲನೇ ಇವೆಂಟ್ ಆಗಿ ಈ ರೀತಿ ಅಚೀವ್ಮೆಂಟ್ಗಳು ಸಾಕಷ್ಟು ಮಾಡಬೇಕಂತಿದೆ. ಇನ್ನೊಂದು ಸಹ ಹರೀಶ್ ಅವ್ರಿಗೆ ಕೇಳಿದೆವು, ವರ್ಲ್ಡ್ ರೆಕಾರ್ಡ್ ಯಾವ್ದು ಇದರಲ್ಲಿ ದುಡ್ಡು ಸರ್ ಅಂತ ಕೇಳಿದೆವು. ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳ್ತೀರಿ, ಗಿನ್ನಿಸ್ ರೆಕಾರ್ಡ್ ಅಂತ ಕೆಲವರು ಹೇಳ್ತಾರೆ, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಹೇಳ್ತಾರೆ. ವರ್ಲ್ಡ್ ರೆಕಾರ್ಡ್ ಯಾವ್ದು ಅಂತಂದ್ರೆ ಇದರಲ್ಲಿ ಯಾವ್ದು ಹೈಯೆಸ್ಟ್ ಆಗುತ್ತೆ ಅದೇ ರೆಕಾರ್ಡ್ ಸರ್. ಬಟ್ ಎಲ್ಲರೂ ಸಹ ಸಂಬಂಧಪಟ್ಟಾಗೆ ಫೀಸ್ಗಳು ಹೈಯೆಸ್ಟ್ ಇಟ್ಟಿದ್ದಾರೆ. ನಾವು ಯಾವ ಈ ತರ ಫೀಸ್ಗಳು ಕೊಟ್ಟಿದೀವಿ ಹಾಗೆ ವರ್ಲ್ಡ್ ರೆಕಾರ್ಡ್ ಅಂದ್ಕೊಳ್ಳೇ ಅದಕ್ಕೆ 5-6 ಲಕ್ಷ ರೂಪಾಯಿಗಳನ್ನ ಚಾರ್ಜ್ ಮಾಡಂತದಾಗುತ್ತೆ ಅಂತ ಹೇಳಿದ್ರು. ಇಟ್ ಈಸ್ ಆಲ್ಸೋ ರೆಕಾರ್ಡೇ ಇದನ್ನ ರೆಕಾರ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನಿಮ್ಗೆ ಸೇರ್ಪಡೆ ಆಗುತ್ತೆ ಅಂತ ಹೇಳಿದ್ರು. ಆ ತರ ಸೌಹಾರ್ದ ಸಹಕಾರಿಗಳ ಸಂಬಂಧಪಟ್ಟ ಏನಿದೆ ಈ 2025ರಿಂದ ಪ್ರಾರಂಭವಾಗಿ ಡಿಸೆಂಬರ್ 31ರವರೆಗೂ ಸಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತವೆ. ಈ ಕಾರ್ಯಕ್ರಮಗಳಲ್ಲಿ ಕೆಲವೊಂದೆಲ್ಲವೂ ಸಹ ಸಂಬಂಧಪಟ್ಟ ಈ ರೀತಿ ರೆಕಾರ್ಡ್ಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿ ನಿರ್ಣಯ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ಮತ್ತೊಮ್ಮೆ ತಮಗೆಲ್ಲರಿಗೂ ಸಹ ಈ ಸೌಹಾರ್ದ ಸಹಕಾರಿ ದಿನದ ಮತ್ತು ಬೆಳ್ಳಿ ಹಬ್ಬದ ಸಂಭ್ರಮೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಹಕಾರ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೂ ಇವತ್ತು ಸೌಹಾರ್ದ ಸಂಯುಕ್ತ ಸಹಕಾರಿಯ ದಿನಾಚರಣೆ ರಜತ ಮಹೋತ್ಸವದ ಕೂಡ ಶುಭಾಶಯಗಳು. ಇದು ಒಂದು ನೀವೇನ್ ಮಾಡ್ತಿದ್ದೀರಾ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಎಲ್ಲ ಸೌಹಾರ್ದ ಸಹಕಾರಿಯಲ್ಲೂ ಫ್ಲಾಗ್ ಹಾಯ್ಸ್ಟ್ ಮಾಡ್ತಿರೋದು, ಇಟ್ ಇಸ್ ರಿಯಲಿ ಒನ್ ಆಫ್ ದ ಗ್ರೇಟ್ ಇನಿಷಿಯೇಟಿವ್. ಅಂಡ್ ಆಲ್ಸೋ ಏನು ನೀವು ಅನ್ಕೊಂಡಿದ್ದೀರಾ ಈ Jan 1st 2025 ಇಂದ December 31st 2025 ವರೆಗೂ ಎಲ್ಲಾ ಕಡೆಯಿಂದನೂ ಎಲ್ಲಾ ಸ್ಟ್ರೀಮ್ಸ್ ಅಲ್ಲೂ ರೆಕಾರ್ಡ್ ಮಾಡಬೇಕು, ಅದು ಒನ್ ಆಫ್ ದ ವೆರಿ ಗುಡ್ ಇನಿಷಿಯೇಟಿವ್. ಸೊ ನಮ್ಮ ದಾವಾ ಪಂಚಾಯತಿ ನ್ಯಾಯಾಲಯ ಕಡೆಯಿಂದನೂ ಇವಾಗ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಯಲ್ಲೂ ನಮ್ಮಲ್ಲಿ ಕೇಸಸ್ ಇನ್ನೂ ಫೈಲ್ ಆಗ್ತಾ ಇಲ್ಲ. ಸೊ ನಾವು ಈ ನಿಟ್ಟಿನಲ್ಲಿ ನಾವು ಒಂದು ರೆಕಾರ್ಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಯಾವ್ಯಾವ ಜಿಲ್ಲೆಯಲ್ಲಿ ಇನ್ನೂ ಕೇಸಸ್ ಫೈಲ್ ಆಗಿಲ್ವೋ ಆ ಜಿಲ್ಲೆಯಿಂದ ಎಲ್ಲ ಕೇಸಸ್ ಫೈಲ್ ಮಾಡೋ ಥರ, ಆಬ್ವಿಯಸ್ಲಿ ಇಲ್ಲಾಂದ್ರೆ ಅವ್ರದ್ದು NPA ಜಾಸ್ತಿ ಆಗುತ್ತೆ. ಕೇಸಸ್ ಫೈಲ್ ಮಾಡಿ ಅವರು ರಿಕವರಿ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಕೂಡ ಸಿಗತ್ತೆ ಸೊಸೈಟಿಗೆ. ಸೊ ಹಾಗಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಇನ್ನೂ ಕೇಸಸ್ ಇಲ್ಲಿ ಫೈಲ್ ಆಗ್ತಿಲ್ವೋ ಅಲ್ಲೆಲ್ಲ ಒಂದು ಟ್ರೈನಿಂಗ್ ತರ, ಒಂದು ತರಬೇತಿ ತರ ಮಾಡಿ ಅವ್ರಿಗೆ ಒಂದು ಅರಿವು ಮೂಡಿಸಿ ಕೇಸಸ್ನ ಫೈಲ್ ಮಾಡೋ ತರ ಮಾಡಿ, ಇನ್ನು ಹೆಚ್ಚು ಕೇಸಸ್ ಅಟ್ಲೀಸ್ಟ್ ಗೊತ್ತಿಲ್ಲ ಎಷ್ಟಾಗುತ್ತೆ ನೋಡೋಣ, ಹೆಚ್ಚು ಕೇಸಸ್ ಫೈಲ್ ಆಗೋ ತರ ಆಗ್ಲಿ ಅಂತ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ನೋಡೋಣ, ನಮ್ಮ ಎಫರ್ಟ್ಸ್ ನಾವು ಹಾಕ್ತೀವಿ. ಸೊ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಔಟ್. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಅಂಡ್ ನಾನು ಯಾರಿಗೂ ಆಕ್ಚುಲಿ ಸ್ವಾಗತನೇ ಕೋರ್ಲೆ, ಎಲ್ರಿಗೂ ಸನ್ಮಾನ್ಯ ಅಧ್ಯಕ್ಷರಿಗೆ ಹಾಗೂ ಹರೀಶ್ ಸರ್ ಇದ್ದಾರೆ, ಹಾಗೂ ಶರಣ್ಗೌಡ ಪಾಟೀಲ್ ಸರ್ ಹಾಗೂ ಪ್ರೇಮಾನಂದ್ ಸರ್, ಎಲ್ರಿಗೂ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಹಾಗೂ ಪರ್ಸ್ನಲಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂಡ್ I wish all of you all the best. Thank you. Respected G. Nanjanagowda G, President, and Managing Director Mr. Sharan G. Patil, one more dignitary on the dais and off the dais. Actually English ಅಲ್ಲಿ ಮಾತಾಡಬೇಕು. ಫಸ್ಟ್ ನಾನು ಆಫ್ ದಿ ರೆಕಾರ್ಡ್ ಮಾತಾಡ್ಬಿಟ್ಟು ದೆನ್ ಆನ್ ದಿ ರೆಕಾರ್ಡ್ ನಾನು ಇಂಗ್ಲೀಷಲ್ಲಿ ಅನೌನ್ಸ್ ಮಾಡ್ತೀನಿ. ನನಗೆ ನೀವೆಲ್ಲರೂ ಹೊಸಬರಲ್ಲ, ಹಳಬರು, ಹಾಗಾಗಿ ಏನಿದೆ ಅದು ಫ್ರಮ್ ದಿ ಆರ್ಟ್ ಮಾತಾಡ್ತೀನಿ. ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಏನಕ್ಕೆ ಬೇಕು ಅನ್ನೋ ವಿಚಾರಕ್ಕೆ ಒಂದು 2-3 ಉದಾಹರಣೆ ಕೊಡ್ತೀನಿ ನಾನು. ಯಾಕಂದ್ರೆ ಅದ್ರ ಪವರ್ ಏನು ಅಂತ ಹೇಳ್ತೀನಿ ನಾನು. ಯಾವುದೇ ರೆಕಾರ್ಡ್ ಮಾಡಿ, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಆಗಲಿ ಅಥವಾ ಲಿಂಕ್ ಆಗಲಿ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಲಿ, ಎಲ್ಲಾನು ಒಂದೇನೆ. ಏನು ಅಂದ್ರೆ ಇದು ಗವರ್ಮೆಂಟ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್. ಇಟ್ ಇಸ್ ಮೋರ್ ದೆನ್ 19 years ಓಲ್ಡ್ ವಿತ್ ಮೋರ್ ದೆನ್ 40,000 ರೆಕಾರ್ಡ್ಸ್. ಇಲ್ಲಿ ನಮ್ಮ ರೆಕಾರ್ಡ್ ಎಷ್ಟು ಅಥೆಂಟಿಕ್ ಆಗಿರುತ್ತೆ ಅಂದ್ರೆ, ಲೇಟೆಸ್ಟ್ ಎಕ್ಸಾಂಪಲ್ ಅಂದ್ರೆ ಲಾಸ್ಟ್ ಇಯರ್ ಆಗಿರುವಂತದ್ದು, ನಿಯರ್ ಬೈ ಸ್ಟೇಟಿನ ಹೆಲ್ತ್ ಮಿನಿಸ್ಟರ್ ಒಂದು ಮ್ಯಾರಥಾನ್ ಅರೇಂಜ್ ಮಾಡಿದ್ರು. ನಾನು ಅದಕ್ಕೆ ಅಡ್ಜುಡಿಕೇಟರ್ ಆಗಿ ಹೋಗಿದ್ದೆ. ಬೆಳಿಗ್ಗೆ ಅರೌಂಡ್ 7:30 ಇತ್ತ ಮ್ಯಾರಥಾನ್. ಫ್ಲೈಟ್ ಡಿಲೇ ಆಯ್ತು. ಫ್ಲೈಟ್ ಡಿಲೇ ಆಗಿರೋದ್ರಿಂದ ನಾನು ಬರೋದು 8 ಗಂಟೆ ಆಯ್ತು. ಮಿನಿಸ್ಟರು ಪವರು ಅವ್ರೇನ್ ಮಾಡಿದ್ರೆ, ವಿಲ್ ಸ್ಟಾರ್ಟ್ ಆಫ್ ಅಂದ್ಬಿಟ್ಟು ಫ್ಲಾಗ್ ಆಫ್ ಮಾಡಿದ್ರು. ಹೋಗಿ ಮಾಡಿಬಿಟ್ಟು ಮ್ಯಾರಥಾನ್ ಬಂದ್ಬಿಟ್ಟು ಎಲ್ಲ ಓವರ್ ಆಯ್ತು. ನಾನು ಬಂದೆ ಆಮೇಲೆ ಇಶ್ಯೂ ಮಾಡಿ ಸರ್ಟಿಫಿಕೇಟು ಅಂದರು. ಐ ಸೆಡ್ ನೋ,
ಐ ಹ್ಯಾವ್ ನಾಟ್ ಸೀನ್. ಸೊ ಐ ರಿಜೆಕ್ಟ್ ಆದಾಗ ಅಲ್ಲಿ ಇದ್ದಂಥ ಚೀಫ್ ಸೆಕ್ರೆಟರಿ ಇರ್ಬೋದು, ಇವ್ರು ಏನೇ ಇನ್ಫ್ಲೂಯೆನ್ಸ್ ಆಗೋದು ನೋ ಅಂದರೆ ನೋ. ದಟ್ ಈಸ್ ದಿ ಪವರ್ ಆಫ್ ದಿ ರೆಕಾರ್ಡ್. ದಟ್ ಇಸ್ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್, ಶೃಂಗೇರಿ ಮಠ ತಮ್ಗೆಲ್ರಿಗೂ ಗೊತ್ತಿರೋಂಥದ್ದು. ಇಟ್ಸ್ ವೆರಿ ವೆರಿ ಪವರ್ಫುಲ್. ನಾವು ಮಾತಾಡೋಂಗಿಲ್ಲ. ಆ ಗುರುಗಳ ಬಗ್ಗೆ ನಮ್ಮ ಜಗದ್ಗುರುಗಳು ಗ್ರೇಟು. ಅವರು ಒಂದು ಮಾಡ್ತಿರೋಂಥ ಕಾರ್ಯ ಇಡೀ ಗ್ಲೋಬಲ್ ಗೊತ್ತಾಗಬೇಕು ಅಂದ್ಬಿಟ್ಟು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ರೀಸೆಂಟಾಗಿ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ರೆಕಾರ್ಡ್ ಮಾಡಿದ್ರು. ಓಂ ನಮ ಶಿವಾಯ ಅನ್ನೋದ್ರ ಬಗ್ಗೆ 1,65,000 ಜನ ಸೇರಿದ್ರು. ಇವ್ರ ಈ ತರ ಸುಮಾರು ಮಾಡ್ತಿದ್ರು ಕೂಡ ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಂದಿರೋದ್ರಿಂದ ಇಡೀ ಗ್ಲೋಬ್ ಗೊತ್ತಾಯ್ತು. ದಟ್ ಈಸ್ ದಿ ಸೆಕೆಂಡ್ ಪವರ್ ಎಕ್ಸಾಂಪಲ್ ಹೇಳ್ತಾರೆ. ಸುಮಾರು ರೆಕಾರ್ಡ್ಸ್ಗಳು ನಡೀತಾ ಇರುತ್ತೆ, ಬಟ್ ರಿಜೆಕ್ಟ್ಗಳು ಸುಮಾರಾಗಿದೆ. ಇಲ್ಲಿದ್ದು ಗೌರ್ಮೆಂಟ್ ಒಂದು ರಿಜೆಕ್ಟ್ ಆಗಿದೆ, ಸುಮಾರು ರಿಜೆಕ್ಟ್ ಆಗ್ತಾ ಇರುತ್ತೆ. ಇವತ್ತು 1000 ಮೇಲೆ ಆಗದೆ ಹೋದ್ರೆ ಇಲ್ಲೂ ರಿಜೆಕ್ಟ್ ಆಗುತ್ತೆ. ಬಟ್ ಖುಷಿ ಏನು ಅಂದ್ರೆ ಆಲ್ರೆಡಿ 1500 ಹತ್ರ ರೀಚ್ ಆಗ್ಬಿಟ್ಟಿದೆ. ಒಂದು ಜೋರ ಚಪ್ಪಾಳೆ. ಭಾರಿ ಖುಷಿ ಆಗ್ತಿದೆ ನನಗೆ. ಏನಕ್ಕೆ ಖುಷಿ ಆಗ್ತಿದೆ ಅಂದ್ರೆ ಇದು ನಿಮ್ ರೆಕಾರ್ಡ್ ಅಲ್ಲ, ನಮ್ ರೆಕಾರ್ಡ್. ನಾನು ಇಲ್ಲೇ ಆಗಿರೋದ್ರಿಂದ ನಮ್ ರೆಕಾರ್ಡ್ ಮಿಟಿಕ್ಯುಲಸ್ ಆಗಿ ಪ್ಲಾನ್ ಮಾಡಿದಿತ್ತು. ಆಮೇಲೆ ಇನ್ನೊಂದು ವಿಚಾರ, ನಾನು ಸೌಹಾರ್ದದ ಜರ್ನಿ ಹೇಳ್ಬಿಡ್ತೀನಿ ಸರ್. ಯಾಕಂದ್ರೆ ಅಧ್ಯಕ್ಷ ಅವ್ರದ್ದು ನಾನು ಒಂದ್ಸಲಿನೋ ನೋಡಿದ್ದೆ, 1-2 ಸಲ ಅಷ್ಟು ಇದಿಲ್ಲ. ಅವ್ರ ಬಗ್ಗೆ ತುಂಬಾ ಕೇಳಿದ್ದೀನಿ ನಾನು. ಯಾಕಂದ್ರೆ MD ಅವ್ರ ಮುಖಾಂತರ ಕೇಳಿದ್ದೀನಿ. ಚಾರ್ಟೆಡ್ ಅಕೌಂಟೆಂಟು, ವೆರಿ ಸ್ಟ್ರಿಕ್ಟು ಆ್ಯಂಡ್ ಪ್ರೊಫೆಷನಲಿಸಮ್ ಬಗ್ಗೆ ಅದ್ಭುತವಾಗಿ ಅವ್ರ ಬಗ್ಗೆ ಎಲ್ಲ ಕೇಳಿದ್ದೀನಿ ನಾನು. ಜರ್ನಿ ಈಸಿ ಇರಲ್ಲ. ನಾನು ಸೌಹಾರ್ದ ಮೂವ್ಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಪರ್ಸನಲ್ ಆಗಿ ಒಂದು ಮನೆಯಲ್ಲಿ ಗಂಡ ಹೆಂಡ್ತಿದ್ದೇ ಪ್ರಾಬ್ಲಮ್, ಅದೇ ಡೈವರ್ಸ್ ಆಗುತ್ತೆ. 2 ಮೈಂಡ್ ಒಟ್ಟಿಗೆ ಇರಕ್ಕಾಗಲ್ಲ. ಫ್ಯಾಮಿಲಿ ಬಿಟ್ಟಾಕಿ ಗಂಡ ಹೆಂಡ್ತಿದ್ದು ಹೇಳ್ತಾ ಇದ್ದೀನಿ. ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಂತ ಆಗುತ್ತೆ. ಅಯ್ಯೋ ಪ್ರೆಸಿಡೆಂಟು ಸೆಕ್ರೆಟರಿ ಅಲ್ಲಿರೋ ಅಷ್ಟು ಪಾಲಿಟಿಕ್ಸು ಅಪಾರ್ಟ್ಮೆಂಟಲ್ಲಿ ಇರೋ ಗೊತ್ತಿರುತ್ತೆ. ಅಂಥದ್ದು 5,000ಕ್ಕಿಂತ ಹೆಚ್ಚು ಕೋಆಪರೇಟಿವ್ ಸೊಸೈಟಿ, 1 ಲಕ್ಷಕ್ಕಿಂತ ಹೆಚ್ಚು ಎಂಪ್ಲಾಯೀಸ್, 60 ಲಕ್ಷ ಮೇಲೆ ಮೆಂಬರ್ಸ್ ಇರುವಂತ ಆರ್ಗನೈಸೇಷನ್ ಹುಟ್ಟ ಹಾಕಬೇಕು ಅಂದರೆ ಅದಕ್ಕಿಂತ ತಾಕತ್ತಿನೇನಿಲ್ಲ. ಅದಕ್ಕೊಂದು ಜೋರ ಚಪ್ಪಾಲೆ. ಮನೇಲೆ ಮಿಸ್ಟೇಕ್ಸ್ ಆಗ್ತೈತ್ರಿ. ಇಲ್ಲಿ ಯಾರು ಮಿಸ್ಟೇಕ್ ಮಾಡಿದ್ರು ಕೈ ಎತ್ಬಿಡಿ. ಯಾರು ಇಲ್ಲ. ಮಿಸ್ಟೇಕ್ಸ್ ಡೂ ಹ್ಯಾಪನ್. ನಮ್ಮಲ್ಲೂ ಆಗ್ತವೆ, ಒಂದೊಂದು ಮಿಸ್ಟೇಕ್ಸ್ ಆಗುತ್ತೆ. ಮಿಸ್ಟೇಕ್ಸ್ ಹೈಲೈಟ್ ಆಗುತ್ತೆ ಹೊರತು ಈ ಜರ್ನಿ ಹೈಲೈಟ್ ಆಗಿಲ್ಲ. ಇವತ್ತು ಹೈಲೈಟ್ ಆಗ್ತಾ ಇದೆ ಸೌಹಾರ್ದ ಮೂವ್ಮೆಂಟ್ ಥ್ರೂ ರೆಕಾರ್ಡ್. ನಿಮ್ಗೆ ಗೊತ್ತಿಲ್ಲ, ಇದು ರೆಕಾರ್ಡ್ ಎಲ್ಲಿ ಗೊತ್ತಾ? ಪ್ರಧಾನಮಂತ್ರಿದು ಎಲ್ರಿಗೂ ಹೋಗುತ್ತೆ. ಬುಕ್ ನಮ್ಗೆ ಬರುತ್ತಲ್ಲ, ಇಟ್ ವಿಲ್ ರೀಚ್ ಎವ್ರಿ ಒನ್. ನಿಮ್ಗೆ ರೆಕಾರ್ಡ್ ಅನೌನ್ಸ್ ಆಮೇಲೆ 7 days ಆಮೇಲೆ ರೀಚ್ ಆಗುತ್ತೆ. ಯಾವುದಿದು ಸೌಹಾರ್ದ, ಇಷ್ಟು ಫ್ಲಾಗು ಯಾರು ಆಯೋಜನೆ ಮಾಡಿಲ್ಲ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಅವಾಗ ಈ ಮೂವ್ಮೆಂಟ್ ಇನ್ನ ಅದ್ರ ಕೆಪಾಸಿಟಿ ಗೊತ್ತಾಗುತ್ತೆ. ನೀವು ಒಳಗಡೆನೆ ಮಾಡ್ತಿದ್ರಿ. ಏನಕ್ಕೆ ಅಂತ ಹೇಳ್ತೀನಿ ನಾನು. ಟ್ರೈನಿಂಗ್ ಬಂದಾಗ ನಾನು ಸುಮಾರು ಕಾರ್ಪೊರೇಟ್ ಇಂಡಿಯಾ ಅಬ್ರಾಡ್ ಎಲ್ಲ ಓಡಾಡ್ತೀನಿ ನಾನು. ಇಲ್ಲಿ ಪ್ಲಾನಿಂಗ್ ಮಾಡೋದು ಕಾರ್ಪೊರೇಟ್ ಸರ್ ಒಂದು ಜೋರ ಚಪ್ಪಲೆ ದಯವಿಟ್ಟು. ಶಿಸ್ತು ಅಂದ್ರೆ ಶಿಸ್ತು, ಟೈಮ್ ಅಂದ್ರೆ ಟೈಮ್, ಡಿಸಿಪ್ಲಿನು, ಆ ಟ್ರೈನಿಂಗು, ಅಕ್ಯುರೇಸಿ ಅದ್ಭುತ. ನಂದು 15 ವರ್ಷ ಜರ್ನಿ ಇಲ್ಲಿ ನಿಮ್ಮ ಜೊತೆ ನಾನು ಟ್ರೈನಿಂಗಲ್ಲಿ ಎಲ್ಲ ಕಡೆನೂ ಬಂದಿದ್ದೀನಿ, ನಾನು ನೋಡಿದ್ದೀನಿ. ಈ ಶಿಸ್ತು ಒಳಗಡೆ ಇದೆ, ಹೊರಗಡೆ ಗೊತ್ತಾಗಬೇಕಲ್ಲ. ಗೊತ್ತಾಗೋದು ಹೆಂಗೆ? ನೀವು ಈ ಥರ ಹೊರಗಡೆ ಬಂದರೆ ಮಾತ್ರ ಗೊತ್ತಾಗೋದು. ಒಳಗಡೆ ಇದ್ರೆ ಏನು ಪ್ರಯೋಜನ? ಯಾಕೆಂದ್ರೆ ಸೌಹಾರ್ದ ಅಂದ್ರೆ ಒಂದು ದೊಡ್ಡ ಬ್ರ್ಯಾಂಡು. ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ನೀವು ಎಲ್ಲರೂ ಇವತ್ತು ಎಂಟ್ರಿ ಆಗ್ತಿದ್ದೀರಾ. ದ ಮೂಮೆಂಟ್ ಯು ಸೇ ಯು ಆರ್ ಎ ರೆಕಾರ್ಡ್ ಹೋಲ್ಡರು, ನೀವು ಎಲ್ಲರೂ ನೀವು ನಾಳೆ ದಿನ ಫಾರ್ ಎಕ್ಸಾಂಪಲ್ ಯಾರು ನೀವು ಜಾಬ್ ಬಿಟ್ರಿ, ಜಾಬ್ ಬಿಟ್ಟಾಗ ಈ ರೆಕಾರ್ಡಲ್ಲಿ ನಾನು ಪಾರ್ಟಿಸಿಪೇಟ್ ಆಗಿದೆ, ಐ ಆಮ್ ಒನ್ ಆಫ್ ದಿ ಹೋಲ್ಡರ್ ಅನ್ನೇ ಯು ವಿಲ್ ಬಿ ಕನ್ಸಿಡರ್ಡ್. ರೆಕಾರ್ಡ್ ಹೋಲ್ಡರ್ ಅಂದ್ರೆ ಒನ್ ಆಫ್ ದಿ 1% ಆಲ್ಟರ್ನೇಟಿವ್ ಇಲ್ಲ. ಇವಾಗ ಇಡೀ ವರ್ಲ್ಡ್ ಅಲ್ಲಿ ಹಿಂದೆ ಮೂವ್ಮೆಂಟ್ ಇರೋದು, ಇಷ್ಟೊಂದು ಫ್ಲಾಗ್ ಆಯಿಸ್ಟ್ ಮಾಡಿರೋದು ಒಂದಿನ. ಅದು ಈ ದಿನ ಮತ್ತೆ ಬರಲ್ಲ. ನ್ಯೂ ಇಯರ್ 2025 ಮತ್ತೆ ರಿಪೀಟ್ ಆಗೋದಿಲ್ಲ. ಪ್ರೇ ಮಾಡಿ 2025 ಆಗೋಗ್ಬಿಟ್ರೆ ತುಂಬಾ ಅದ್ಭುತ ರೆಕಾರ್ಡ್. ಸೊ ಹಾಗಾಗಿ ಇವತ್ತು ನಿಮ್ಮೋನ್ ಆಗಿರೋದ್ರಿಂದ ಅಡ್ಜುಡಿಕೇಟರ್ ವ್ಯಾಲ್ಯೂ ಗೊತ್ತಾಗಿಲ್ಲ ನಿಮ್ಗೆ. ಅಡ್ಜುಡಿಕೇಟರ್ ಅಂದ್ರೆ ಅದರದೇ ಪ್ರೋಟೋಕಾಲ್, ಸ್ಟ್ರಿಕ್ಟ್, ಡಿಸಿಪ್ಲಿನ್ ತುಂಬಾ ಇರುತ್ತೆ. ನೋ ಅಂದ್ರೆ ನೋ, ಎಸ್ ಅಂದ್ರೆ ಎಸ್. ಇಲ್ಲಿ ನಮ್ಮವರಾಗಿರುತ್ತೆ, ಬಂದ ಓ ಬಾ ಬಾ ಅಂತ ಅಂದ್ಬಿಟ್ಟು ಕೂಗಿದ್ರು, ಬಂದೆ, ನಾನು ನಿಂತಿದ್ದೀನಿ. ನಿಮ್ಗೆ ಗೊತ್ತಿಲ್ಲ, ಬಟ್ ಐ ಆಮ್ ಟೆಲ್ಲಿಂಗ್ ಯು, ಯು ಹ್ಯಾವ್ ಕ್ರಿಯೇಟೆಡ್ ಎ ಹಿಸ್ಟ್ರಿ ಅಂಡ್ ದಿಸ್ ಇಸ್ ಅನ್ ಹಿಸ್ಟಾರಿಕಲ್ ಮೂವ್ಮೆಂಟ್ ವಿಚ್ ಇಸ್ ಹ್ಯಾಪನಿಂಗ್ ರೈಟ್. ಇಷ್ಟು ಹೇಳ್ದ ಇವಾಗ ಇಂಡಿಯಾ ಬುಕ್ ಆಫ್ ರೆಕಾರ್ಡಿನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಬಿಟ್ಟು ನಾನು ಕೊಡ್ತಾ ಇದ್ದೀನಿ. ಇದು ಜಸ್ಟ್ ಮಾಸ್ ಅಟೆಂಪ್ಟ್. ಆಲ್ರೆಡಿ ರೆಕಾರ್ಡ್ ಆಗೋಗ್ಬಿಟ್ಟಿದೆ. ನಾನೆಲ್ಲ ಚೆಕ್ ಮಾಡಿಬಿಟ್ಟು ಎವಿಡೆನ್ಸ್ ನೋಡ್ಬಿಟ್ಟು ದೆನ್ ಫೈನಲ್ ಒಂದು ನಂಬರ್ ಬರುತ್ತಲ್ಲ, ಸಂಜೆ ಒಳಗಡೆ ನಾನು ಸಬ್ಮಿಟ್ ಮಾಡಾದ್ಮೇಲೆ ದೆನ್ ಒರಿಜಿನಲ್ ಸರ್ಟಿಫಿಕೇಟ್ ಬರುತ್ತೆ ವಿತ್ ಮೆಡಲು ಎಲ್ಲಾನು ಬರುತ್ತೆ. ಆಮೇಲೆ ಬುಕ್ಕಲ್ಲಿ ಪ್ರಿಂಟ್ ಆಗುತ್ತೆ, ಇಟ್ ವಿಲ್ ಸ್ಪ್ರೆಡ್ ಎವ್ರಿಥಿಂಗ್, ಡಿಜಿಟಲ್ ಆಗುತ್ತೆ, ಮೀಡಿಯಾದಲ್ಲೆಲ್ಲ ಕವರ್ ಆಗುತ್ತೆ. ದೆನ್ ಯು ವಿಲ್ ಕಮ್ ಟು ನೋ ಅಬೌಟ್ ದ ವ್ಯಾಲ್ಯೂ ಆಫ್ ದಿ ರೆಕಾರ್ಡ್.
ನಾನು ಅಫಿಷಿಯಲ್ ಆಗಿ ರೆಕಾರ್ಡ್ ಅನೌನ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಬೇಸರ ಅಂದ್ರೆ ಅಧ್ಯಕ್ಷರು ಹೆಸರು ಹೇಳಿದಾಗ ಚಪ್ಪಾಳೆ ಹೊಡೆದ್ರಿ, ನಂದು ಹೇಳಾದ್ರೂ ಹೊಡೆದ್ರಿ, MD ಹೇಳಿದಾಗ ಜೋರಾಗಿ ಚಪ್ಪಾಳೆ ಹೊಡೆದ್ರಿ. ಯಾಕೆ ಅಂದ್ರೆ ಚಪ್ಪಾಳೆಯಲ್ಲಿ ಗೊತ್ತಾಗುತ್ತೆ ಅವರ ಒಂದು ಡೆಡಿಕೇಶನ್, ಡಿವೋಷನ್. ಇವತ್ತು ಯಾರು ನಿಂತಿದ್ದೀನಿ ಅಂದ್ರೆ ಯಾಕೆ ಅಂದ್ರೆ ನಾನು ನೋಡಿದಂಗೆ ಇವತ್ತು ನಂದು 15 ವರ್ಷ ಜರ್ನಿ ಅಂತ, ಅವ್ರದ್ದು 15 ವರ್ಷ MD ಆಗಿದ್ದಾರೆ, ಮೋರ್ ದೆನ್ 15 years ಅನ್ಸುತ್ತೆ. ನಾನು ಇಂಥ MD ನೋಡಿಲ್ಲ, ಇಷ್ಟು ಪೇಷನ್ಸ್ ನಾನು ನೋಡಿಲ್ಲ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವರು MD ಆಗಲ್ಲ, ಸರ್ವಿಸ್ ಮೋಟೋ ಇಟ್ಕೊಂಡು ವರ್ಕ್ ಮಾಡ್ತಾರೆ. ಯಾಕಂದ್ರೆ ಬೇಸ್ ಫೌಂಡೇಶನ್ ಹಂಗೈತೆ. ಏನ್ ಬೇಸ್ ಫೌಂಡೇಶನ್ ನಿಮ್ಗೆ ಚೆನ್ನಾಗಿ ಗೊತ್ತು, ಸರ್ವಿಸ್ ಓರಿಯೆಂಟೆಡ್ ಇರುತ್ತೆ. ಅದಕ್ಕೆ ನಾನು ನ್ಯೂ ಇಯರ್ ವಿಶ್ ಮಾಡೋ ಬೇಡ ಅಂತ ಯೋಚನೆ ಮಾಡಿದೆ, ಯಾಕಂದ್ರೆ ನ್ಯೂ ಇಯರ್ ತಗೊಳ್ಳಲ್ಲ ಇದು. ಹಾಗಾಗಿ ಇವತ್ತು ಏನಾರ ನಾನು ಇದ್ದೀನಿ ಮತ್ತು ಇಷ್ಟು ವರ್ಷ ನಾನು ಜರ್ನಿ ಮಾಡಿದ್ದೀನಿ ಅಂದ್ರೆ ಅದ್ರ ಸಂಪೂರ್ಣ ಕ್ರೆಡಿಟ್ MD ಅವರು ಹೋಯ್ತು. ಜೋರ ಚಪ್ಪಾಳೆ. ಅಫಿಷಿಯಲ್ ಅನೌನ್ಸ್ ಮಾಡ್ತಿದ್ದೀನಿ. Greetings from India Book of Records. It gives me great pleasure to be part of this historical movement, and this movement is on January 1, 2025. It is celebrated by Karnataka State Savarda Federal Cooperative Limited. The record is cooperative flag hoisted at maximum locations across the state. The record for hoisting the cooperative flag at the maximum number of locations was set by Karnataka State Savarda Federal Cooperative Limited of Karnataka on January 1, 2025 to celebrate their silver jubilee year, 25 years of since establishment. They hoisted their cooperative flag at maximum different locations across Karnataka in morning, showcasing the existence, strength and unity of the Savarda cooperative movement as confirmed on January 1, 2025. Give a big round of applause. At present, the record was 854, world record I'm telling. We had planned for more than 1,000 and already we have crossed 1,500 and still it is going on. It is between 10 to 11 a.m. So already I have done the record. Officially I will be handing over to the President and the Managing Director of the Savarda Cooperative on behalf of all of you. Big round of applause. ಎರಡು 2025ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹಾಗೇನೆ ಸೌಹಾರ್ದ ದಿನಾಚರಣೆ ಅಂತಕ್ಕಂಥದ್ದನ್ನು ನಾವು ಪ್ರತಿ ವರ್ಷ ಮಾಡ್ತಾ ಇದ್ವಿ. ಸೌಹಾರ್ದ ದಿನದ ಶುಭಾಶಯಗಳು. ಮತ್ತು ನಾವು ಇವತ್ತು ರಜತ ಮಹೋತ್ಸವಕ್ಕೆ ಕಾಲಿಟ್ಟಿದ್ದೀವಿ. ಸೌಹಾರ್ದ ಸಹಕಾರಿ ರಜತ ಮಹೋತ್ಸವನ ಒಂದು ವಿಶಿಷ್ಟಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ ನಾವು ಇವತ್ತು, ವೈಶಿಷ್ಟ್ಯಪೂರ್ಣವಾಗಿ. ಆ ಒಂದು ಕಾರಣ ನಿಮಿತ್ತನೂ ಕೂಡ ನಾವು ಈಗಾಗಲೇ ನಮಗಾಗಲೇ ಒಂದು ಪ್ರಶಸ್ತಿಯನ್ನು ಕೊಟ್ಬಿಟ್ಟಿದ್ದಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನವರು. ನಾವು ರೆಕಾರ್ಡ್ ಮಾಡಿದ್ದೀವಿ ಅಂತಕ್ಕಂಥ ಆ ಕಾರಣಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳ ಸಲ್ಲಿಸೋದ್ರ ಮೂಲಕ ನಾನು ಶುಭಾಶಯಗಳನ್ನು ಕೂಡ ಬಯಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಿನ ಬಂದಿರ್ತಕ್ಕಂಥ ಡಾಕ್ಟರ್ ಹರೀಶ್ ಅವರೇ, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶರಣಗೌಡ್ರೆ, ಪ್ರೇಮಾನಂದ್ ಅವರೇ, ನಮ್ಮ ಹಿರಿಯರಾಗಿರ್ತಕ್ಕಂಥ ಕಾರ್ಕುನ್ ಸಾಹೇಬ್ರೆ, ಎಲ್ಲ ಉದ್ಯೋಗಿ ನಮ್ಮ ಸಿಬ್ಬಂದಿ ಮಿತ್ರರೇ, ಭಾಳಷ್ಟು ಖುಷಿಯ ಸಮಾಚಾರ. ಯಾಕಂದರೆ ಯಾವುದೋ ಒಂದು ಕಾರ್ಯವನ್ನು ಎತ್ಕೊಂಡು ಅತ್ಯಂತ ಕಡಿಮೆ ಸಮಯದಲ್ಲಿ ಅದನ್ನು ಮಾಡಿದ್ದೀವಿ ಅಂತಕ್ಕಂಥ ವಿಚಾರಕ್ಕೆ ಖಂಡಿತವಾಗಲೂ ಖುಷಿಯಾಗುತ್ತೆ. ಅದಕ್ಕೆ ತಮ್ಮೆಲ್ಲರ ಪ್ರಯತ್ನವೂ ಇದೆ. ಅದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ನಿಜವಾಗ್ಲೂ ಒಂದು ಕಡೆಯಿಂದ ನೋಡಿದರೆ ನಮಗೇನು
ದೊಡ್ಡ ಸಾಧನೆ ಏನಲ್ಲ ಸರ್. ಯಾಕಂದ್ರೆ ನಮಗೆ ರಿಜಿಸ್ಟರ್ನಲ್ಲಿ 6,400 ಹತ್ತತ್ರ ಇದೀವಿ ನಾವು. 6,400 ಹತ್ತತ್ರ ನಾವು 1,500 ಅಂತ ಹೇಳಿದ್ದಾರೆ. ಇಟ್ ಆಲ್ಮೋಸ್ಟ್ 25%. ಆ 25% ನಾವು ಕೆಲಸ ಮಾಡಿ ಇನ್ನೂ 75% ಮಾಡಿಲ್ಲ ಅಂದ್ರೆ ನಾವು ನಮ್ಮನ್ನೇ ಆತ್ಮವಿಮರ್ಶೆ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಇದು ಸಾಧನೆ ಅನ್ಸಲ್ಲ. ಬಟ್ ಏನು ಅಂತಂದ್ರೆ ಇದು ಯಾವುದೂ ನಮಗೆ ಇದನ್ನ ಮಾಡ್ಬೇಕಂತಕ್ಕಂತ ಇದ್ದಿಲ್ಲ. ಸಡನ್ ಆಗಿ ಒಂದು ವಾರದ ಹಿಂದೆ ಅದನ್ನ ಯೋಚನೆ ಮಾಡಿದ್ವಿ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕಂತ ಮಾಡಿದ್ವಿ. ಅದನ್ನ ಕಮ್ಯುನಿಕೇಟ್ ಮಾಡಿ ಅವ್ರಿಗೆಲ್ಲ ಫ್ಲಾಗ್ ಮುಟ್ಟಿಸಿ ಅವ್ರಿಗೆಲ್ಲ ಇದನ್ನೇನು ಈ ವ್ಯವಸ್ಥೆನಲ್ಲಿ ಕಳೆದ ಒಂದು ವಾರದಿಂದ ಪ್ರಯತ್ನ ಇದಾವಲ್ಲ, ಖಂಡಿತ ಅದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಅದಕ್ಕೆ ನಾನು ಅಭಿನಂದನೆ ಮಾಡ್ತೀನಿ. ನಾವು 25ನೇ ವರ್ಷದ ಸಂಭ್ರಮದಲ್ಲಿದ್ದಾಗ 24 ವರ್ಷಗಳನ್ನ ಹಿಂದಕ್ಕೆ ಸ್ವಲ್ಪ ಈಗಾಗಲೇ ನಮ್ಮ ಮಾಂತಪ್ಪ ಅವ್ರು ಹೇಳಿದ್ರು. ಬಹಳಷ್ಟು ವಿಚಾರಗಳನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ನಡೆದು ಬಂದ ದಾರಿಯನ್ನ ಬಹಳ ಚೆನ್ನಾಗಿ ಬಿಚ್ಚಿಟ್ರು. ನಾವು ಪ್ರಾರಂಭದಲ್ಲಿ 2001ರಲ್ಲಿ ಪ್ರಾರಂಭ ಮಾಡಿದ್ರೆ 75 ಮುಟ್ತೀವೋ ಇಲ್ಲೋ, ಈ ಫೆಡರೇಷನ್ ಹಾಕುತ್ತೋ ಇಲ್ಲೋ ಅಂತಕ್ಕಂಥ ಹೋರಾಟದಲ್ಲಿ ನಮ್ಮ ಮನೋಹರ್ ಮಸ್ಕಿ ಮತ್ತು ಅವ್ರ ಟೀಮ್ ಇತ್ತು ಅವತ್ತು. ಹೇಗಪ್ಪ ಇದನ್ನ ಮಾಡೋದು, 75 ಸಂಸ್ಥೆ ಹುಟ್ಟಾಕೋದು ಅಂತ. ಆಗ್ಲೇ ಸಾಕಷ್ಟು ದೊಡ್ಡ ಬೆಳೆದಿರ್ತಕ್ಕಂಥ ಚಳುವಳಿ, ಸಹಕಾರ ಚಳುವಳಿ 1959ರ ಕಾಯ್ದೆನಲ್ಲಿ ಸಾಕಷ್ಟು ಸಂಸ್ಥೆಗಳಿದಾವೆ. ಹೊಸ ಕಾಯ್ದೆಗೆ ಬರ್ಲಿಕ್ಕೆ ಯಾರು ಇಷ್ಟಪಡ್ತಾರೆ? ಇಷ್ಟಪಡೋದಿಲ್ಲ. ಸಾಕಷ್ಟು ಪರಿಶ್ರಮ ಪಟ್ಟರು. ಇದು ಡಿಫರೆಂಟು, ಸರ್ಕಾರದ ಹಸ್ತಕ್ಷೇಪ ಇಲ್ಲ, ಅಧಿಕಾರಿಗಳ ಹಸ್ತಕ್ಷೇಪ ಇಲ್ಲ, ನಾವೇ ಮಾಡಬಹುದು, ಇದು ಒಂದು ಹೊಸ ಚಳುವಳಿ ಅಂತ ಅವತ್ತಿನ ಕಾಲದಲ್ಲಿ ಒಂದು ತಾಲೂಕು ಮಟ್ಟದ ಪಟ್ಟಣಗಳಿಗೂ ಭೇಟಿ ಕೊಟ್ಟು ಅವತ್ತಿನ ಟೀಮ್ ಏನು ಸಾಕಷ್ಟು ಪರಿಶ್ರಮ ಹಾಕಿತ್ತು. ಆ ಪರಿಶ್ರಮದ ಭಾಗ ಇವತ್ತು ನಾವು ಬೆಳೆದು ಬಂದಿರತಕ್ಕಂಥ ಈ ಒಂದು ಸಂಸ್ಥೆಯ ಪದಾಧಿಕಾರಿಗಳಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅವರು ಮಾಡಿದ ಕೆಲಸದ 10% ಕೂಡ ನಾವು ಖಂಡಿತ ಮಾಡ್ತಾ ಇಲ್ಲ. ಅದೊಂದು ದೊಡ್ಡ ಪರಿಶ್ರಮ. ಹಿಂದಿನ ಏನು ಅಧ್ಯಕ್ಷರುಗಳಾಗಿರ್ಬೋದು, ಹಿಂದಿನ ನಿರ್ದೇಶಕ ಮಂಡಳಿಗಳಾಗಿರ್ಬೋದು, ಪ್ರಾರಂಭದಿಂದ ನಮ್ಮ ಸಿಬ್ಬಂದಿಗಳು ಪಟ್ಟಂತ ಕೆಲಸ ಆಗಿದ್ದು ಅವನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ಒಂದು ಕಟ್ಟಿರೋದನ್ನ ನೋಡಿ ಅದನ್ನ ಮತ್ತೆ ಸ್ವಲ್ಪ ಬೆಳೆಸೋದು ದೊಡ್ಡ ವಿಚಾರ ಅಲ್ಲ, ತನ್ನಟಿಗೆ ತಾನೇ ಬೆಳಿತಿತ್ತು. ಆದ್ರೆ ಪ್ರಾರಂಭದಲ್ಲಿ ಅದಕ್ಕೆ ಅದು ಗಿಡ ನೆಟ್ಟು ಪ್ರತಿಯೊಂದು ಹಂತದಲ್ಲಿ ನೀರಾಕಿ ಗೊಬ್ಬರ ಹಾಕಿ ಬೆಳೆಸೋದೇನಿದೆಯಲ್ಲ, ಇದು ಬಹಳ ದೊಡ್ಡ ಸಾಧನೆ. ಅದು ನಮಗೆ ಗೊತ್ತಾಗಲ್ಲ. ಬೆಳೆದ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಗ, ಅದು ಪ್ರೌಢಾವಸ್ಥೆಗೆ ಬಂದಾಗ ಅದ್ರ ಚಂದ ಅಂದ ನೋಡಿ ನಾವು ಕಣ್ಣು ತುಂಬಿಸ್ಕೊಂತೀವಿ, ಮನಸ್ಸು ತುಂಬಿಸ್ಕೊಂತೀವಿ, ಎಲ್ಲ ಸರಿ. ಬಟ್ ಅದ್ರ ಹಿಂದಿನ ಪರಿಶ್ರಮವನ್ನ ನಾವು ನೆನೆಯಲೇಬೇಕಾಗಿತ್ತು. ಆ ಕೆಲಸವನ್ನ ಇವತ್ತು ನಮ್ಮ ಮಾಂತಪ್ಪ ಅವ್ರು ಮಾಡಿದ್ರು. ಖಂಡಿತವಾಗ್ಲು ಬಹಳಷ್ಟು ನಾವೆಲ್ಲರೂ ಕೂಡ ಇವತ್ತು ಈ ಪರಿಸ್ಥಿತಿನಲ್ಲಿ ಇದ್ದೇವೆ, ಉತ್ತಮವಾಗಿದ್ದೇವೆ, ಚೆನ್ನಾಗಿದ್ದಾವೆ, ಒಳ್ಳೊಳ್ಳೆ ಸಂಸ್ಥೆಗಳಿದಾವೆ. ಆದ್ರೂ ಕೂಡ ನಾವು ಹಿಂದೆ ನೋಡ್ತಕ್ಕಂಥದ್ದು, ನಾವು ಚಿಂತೆ ಮಾಡ್ತಕ್ಕಂಥದ್ದು ಬೇರೆಲ್ಲ ಸಂದರ್ಭಗಳಿಗಿಂತಲೂ ಇವತ್ತು ಬಹಳಷ್ಟು ನಾವು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ. ಯಾವುದೋ ಕೆಲವು ಸೌಹಾರ್ದ ಸಂಸ್ಥೆಗಳು ಮಾಡ್ತಕ್ಕಂಥ ಕೆಟ್ಟ ಕೆಲಸಗಳಿಗೆ ನಾವು ಕೂಡ ತಲೆ ತಗ್ಸ್ತಕ್ಕಂಥ ಪರಿಸ್ಥಿತಿ ಇವತ್ತು ಬದಿಗೊತ್ತಿದೆ. ನಾವು ಬಹಳಷ್ಟು ಸಲ ಯೋಚನೆ ಮಾಡ್ತಿದ್ವಿ, ನಮ್ಗೆ ಆ ಅಧಿಕಾರ ಇಲ್ಲ, ಸಂಸ್ಥೆಗೆ ಹೋಗಿ ಇನ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡೋ, ನಾವು ಅಲ್ಲಿ ಒಳಗೋಗಿ ಆ ಬುಕ್ಸ್ ನೋಡ್ಲಿಕ್ಕೆ ನಮಗೆ ಅಧಿಕಾರ ಐತೋ ಇಲ್ಲೋ ಯೋಚನೆ ಮಾಡ್ತಾ ಇದ್ವಿ. ಬಹಳಷ್ಟು ಅವ್ರನ್ನ ಫ್ರೀಯಾಗೂ ಬಿಟ್ವಿ ಬೆಳಿಲಿಕ್ಕೆ. ಆ ಫ್ರೀಯಾಗಿ ಬಿಟ್ಟಾಗ ದಾರಿ ತಪ್ಪಿದ್ವಿ. ಇವೆಲ್ಲ ಬಂದಾಗ ಸರ್ಕಾರಕ್ಕೂ ಬಂದಿತ್ತು, ಇಲ್ಲ ಈ ಚಳುವಳಿ ಫೇಲ್ ಆಗ್ತದೆ, ಇವರೆಲ್ಲೋ ಒಂದ್ ಕಡೆ ಇಂತ ಒಂದು ವ್ಯವಸ್ಥೆ ಇರಬಾರದು, ಇದನ್ನ ಹಳೆ ಕಾಯ್ದೆಗೆ ಮರ್ಜ್ ಮಾಡಬೇಕು ಅಂತ ಯೋಚನೆ ಮಾಡಿರ್ತಕ್ಕಂಥ ದಿವಸಗಳನ್ನ ಮಾತಾಡ್ತಿರ್ತಕ್ಕಂಥದ್ದನ್ನ ಇಡೀ ಕ್ಯಾಬಿನೆಟ್ ನಲ್ಲಿ ಬಹುತೇಕ ಸಚಿವರು, ಶಾಸಕರು ಇದು ಬೇಡ ಅಂತಕ್ಕಂಥ ತೀರ್ಮಾನ ಮಾಡಿರ್ತಕ್ಕಂಥ ವಿಚಾರ ನಮ್ ಗಮನಕ್ಕೆ ಬಂದಾಗ ನಾವು ಅದನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಸಾಕಷ್ಟು ಪ್ರಯತ್ನ ಪಟ್ವಿ. ಅದೆಲ್ಲೋ ಅದಕ್ಕೆ ಹಲವಾರು ಕಾರಣ ಇತ್ತು. ಬರೀ ನಮ್ಮ ಫೇಲ್ಯೂರು, ಈ ಸಂಸ್ಥೆ ಚೆನ್ನಾಗಿ ನಡೀತಾ ಇಲ್ಲ ಅಥವಾ ಇಲ್ಲಿರ್ತಕ್ಕಂಥ ಸಂಸ್ಥೆ ಚೆನ್ನಾಗಿ ನಡೀತಾ ಇಲ್ಲ, ಅದು ಒಂದು ಕಾರಣ ಇರ್ಲಿಲ್ಲ ಅವ್ರಿಗೆ. ಮತ್ತೇನೋ ರಾಜಕೀಯ ಕಾರಣಗಳಿದ್ವು. ಬಟ್ ಅದನ್ನ ಅಧ್ಯಯನ ಮಾಡ್ತಾ ಹೋದ್ರು ನಾವು ಒಂದೆಲ್ಲ ಒಂದ್ ರೀತಿಯಿಂದ ಅವರು ಅದರಲ್ಲಿ ಬಹಳಷ್ಟು ಆಳವಾಗಿ ತೊಡಗಿಕೊಂಡವ್ರೆ ಬಹಳ ಜನ. ಯಾರು ಈ ಫೆಡರೇಷನ್ ಬೇಡ, ಈ ಸೌಹಾರ್ದ ಬೇಡ ಅಂತ ಹೇಳೋರು ಒಂದೆಲ್ಲ ಒಂದ್ ರೀತಿಯಲ್ಲಿ ಅವರು ಕೂಡ ಅದರಲ್ಲಿ ಮುಳುಗಿದ್ರು. ಅವೆಲ್ಲವನ್ನೂ ನೋಡ್ಕೊಂಡಾಗ ಅವ್ರು ನಮಗೆ ಎಚ್ಚರಿಸಿ ಮಾಡಿದ್ರು, ಇಲ್ಲ ಸೌಹಾರ್ದ ಫೆಡರೇಷನ್ ಏನಿದೆಯಲ್ಲ, ನಿಮ್ಮ ಸಹಕಾರಿ ಸಂಸ್ಥೆಗಳಿಗೆ ನೀವು ಒಂದು ಸರ್ಕಾರ ಅಂತ ಹೇಳಿದ್ರು. ಕೋಆಪರೇಟಿವ್ ಮಿನಿಸ್ಟ್ರು, ಕೋಆಪರೇಟಿವ್ ಸೆಕ್ರೆಟರಿ ಕೊನೆಗೆ ನಮ್ಗೆ ಹೇಳಿದ್ರು, ನೀವು ಸರ್ಕಾರ,
ನೀವು ಕ್ರಮ ತಗೊಳ್ಳಿ, ಯಾಕೆ ಸುಮ್ಮ ಕೂತೀರಿ ಅಂತಕ್ಕಂಥದ್ದನ್ನ ನಾವು ಹೇಳಿದ್ವಿ. ನಾವು ಮೇಲ್ನೋಟಕ್ಕೆ ನಮ್ಗೇನು ಅಧಿಕಾರ ಇಲ್ಲ ಅಂತಿಲ್ಲ, ಬಟ್ ಒಂದು ಕಾಯ್ದೆಯನ್ನ ನಿಯಂತ್ರಣ ಮಾಡ್ತಕ್ಕಂಥ, ರೆಗ್ಯುಲೇಟ್ ಮಾಡ್ತಕ್ಕಂಥ ಅಧಿಕಾರವನ್ನ ಒಂದು ಬಾಡಿ ಕೊಡ್ತಾರಂದ್ರೆ ಸರ್ಕಾರ, ಅದನ್ನ ಜಾರಿಗೆ ತಂದಿರ್ತಕ್ಕಂಥ ಅನೇಕ ಹಿರಿಯರು, ಆ ಕಾಯ್ದೆಯನ್ನ ಬರೆದಿರ್ತಕ್ಕಂಥವ್ರು, ರೂಲ್ಸ್ ಅನ್ನು ಬರೆದಿರ್ತಕ್ಕಂಥವ್ರು, ಅವನ್ನೆಲ್ಲ ಮುಂಜಾಗ್ರತಾ ಕ್ರಮ ಇಟ್ಟುಕೊಂಡೇ ನೋಡಿರ್ತಾರೆ. ನಾವು ಸಂಪೂರ್ಣವಾಗಿ ರಿಸ್ಕ್ ತಗೊಳಕ್ ನಾವು ತಯಾರಿದ್ದಿಲ್ಲ. ಯಾರಿಗೋ ನಿಷ್ಠೂರ ಆಗ್ತೀವಿ, ಯಾಕೆ ಅವ್ರಿಗೆ ಹೇಳೋದು? ಅವ್ರು ದೊಡ್ಡ ವ್ಯಕ್ತಿನೋ ಸಣ್ಣ ವ್ಯಕ್ತಿನೋ ಇಲ್ಲಿ ನೋಡಂಗಿಲ್ಲ. ತಪ್ಪು ಮಾಡಿದನೋ ತಪ್ಪು ಮಾಡಿಲ್ವೋ, ಸರಿ ಇದನೋ ಸರಿ ಇಲ್ಲ, ಅದೇ ಇಂಪಾರ್ಟೆನ್ಸ್ ಬರುತ್ತೆ, ಬಿಟ್ರೆ ಬೇರೆ ಯಾವುದು ಬರಲ್ಲ. ನಾನು ಬಹಳಷ್ಟು ಸಲ ಹೇಳ್ತಾ ಇರ್ತೀನಿ, ನಮ್ಮ ಇನ್ಸ್ಪೆಕ್ಷನ್ ವಿಂಗ್ ಏನಿದೆ, ಕೆಲವರು ತುಂಬಾ ಪರಿಣಿತರು ಇದ್ದಾರೆ, ಕೆಲವರು ಕಲಿತಕ್ಕಂಥವ್ರು ಇದ್ದಾರೆ, ಸಾಧಾರಣ ಇರೋರು ಇದ್ದಾರೆ. ಆದ್ರೆ ತಾವು ಮಾಡಿರ್ತಕ್ಕಂಥ ಇನ್ಸ್ಪೆಕ್ಷನ್ ಖಂಡಿತವಾಗ್ಲೂ ಮಾದರಿ ಇದಾವೆ. ನಿಷ್ಪಕ್ಷಪಾತವಾಗಿ ನಮ್ಮ ನಿರ್ದೇಶಕರ ಸಂಸ್ಥೆಗಳನ್ನ ಇನ್ಸ್ಪೆಕ್ಷನ್ ಮಾಡಿ ಕಳಿಸಿದ್ರೆ ನಿರ್ಬಿಡೆಯಿಂದ ಏನೈತೆ ಅದನ್ನ ವಾಸ್ತವನ ವರದಿ ಮಾಡಿದ್ದಾರೆ. ಅದನ್ನ ನೋಡಿದ್ರೆ ನನಗೆ ಈ ಸಲ ವಿಶೇಷವಾಗಿ ನಮ್ಮ ನಿರ್ದೇಶಕ ಮಂಡಳಿಯ ಸಂಸ್ಥೆ, ನನ್ನ ಸಂಸ್ಥೆಯನ್ನೂ ಸೇರ್ಕೊಂಡು ನೀವು ವರದಿ ಮಾಡಿದ ರೀತಿ ನೋಡಿದ್ಮೇಲೆ ನನ್ಗೆ ಬಹಳ ಹೆಮ್ಮೆ ಅನಿಸ್ತು. ಯಾಕಂದ್ರೆ ಏನೇ ತಪ್ಪಿರ್ಲಿ, ತಪ್ಪು ತಿದ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ತಪ್ಪು ಅನ್ನೋದು ನಮಗೆ ಗೊತ್ತಾಗಬೇಕು. ನಾವು ಏನೂ ತಪ್ಪು ಮಾಡಿಲ್ಲ ಅನ್ನೋ ಭಾವನೆಯಲ್ಲಿ ನಾವಿರ್ತೀವಿ. ಯಾವುದೋ ಒಂದು ಹಂತದಲ್ಲಿ ನಾವು ತಪ್ಪೇ ಮಾಡಿಲ್ಲಪ್ಪ, ನಾವು ಮಾಡಿರೋದೆಲ್ಲ ಸರಿನಾ ಅಂತ ಇರ್ತೀವಿ. ಆದ್ರೆ ಆ ತಪ್ಪುಗಳನ್ನ ನೀವು ಹೇಳಿದಾಗ ನಿಮ್ಮ ಬಗ್ಗೆ ನಾವು ಅದನ್ನ ಕೆಲವರು ಲೈಟ್ ಆಗಿ ತಗೊಂಡು ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲ, ಸುಮ್ನೆ ಏನೋ ಬರ್ದಾರ ಅಂತಕ್ಕಂಥದ್ದು. ಬಟ್ ಅದನ್ನ ಅವಲೋಕ ಮಾಡಿ ನೋಡಿದಾಗ, ಇಲ್ಲ ಇದನ್ನ ಮಾಡಿದ್ರಿಂದ ನಿಮ್ಗೆ ತಿದ್ಕೊಳ್ಳಕ್ ಅವಕಾಶ ಆಗುತ್ತೆ ಅಂತಕ್ಕಂಥ ಹೇಳಿದಾಗ ಎಲ್ಲರೂ ಬಹಳ ಖುಷಿ ಪಡ್ರು. ಈ ರೀತಿಯ ಕೆಲಸಗಳನ್ನ ನಮ್ಮ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಾತಂತ್ರ್ಯ ಇದೆ. ಬಹಳಷ್ಟು ಕೆಲವರು ಒಂದು ಯಾವುದೇ ಕೆಲಸ, ಅದು ಸಣ್ಣದಿರ್ಲಿ ದೊಡ್ಡದಿದ್ರು, ಪ್ರಾಮಾಣಿಕವಾಗಿ ನಾವು ಅದನ್ನು ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ನಾವು ನೋಡಿದ್ದೇವೆ. ಇವತ್ತು ನಮ್ಮ ದೇಶದಲ್ಲಿ ನೋಡಿದ್ದೇವೆ, ಪ್ರಾಮಾಣಿಕವಾಗಿ ಇವತ್ತು ಒಂದು ಚಹಾ ಮಾಡಿದಂತ ವ್ಯಕ್ತಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ. ನಾವ್ಯಾಕಾಗ್ಬೋದು? ನಾವ್ ಏನ್ ಬೇಕಾದ್ರೂ ಆಗ್ಬೋದು. ಅದೃಷ್ಟ ಬಂದ್ರೆ ಏನ್ ಬೇಕಾಗ್ಬೋದು. ನಮಗಿರ್ಬೇಕಾಗಿದ್ದಷ್ಟೇ ಆ ನಿಷ್ಠೆ. ಯಾವ ಕೆಲಸ ನಾವು ವಹಿಸ್ಕೊಳ್ತೀವೋ ಅದನ್ನು ಪ್ರಾಮಾಣಿಕ, ಸಣ್ಣದು ದೊಡ್ಡದು ಅಂತ ಯೋಚನೆ ಮಾಡಂಗಿಲ್ಲ. ಕೆಲಸ ಅಂದ್ರೆ ಅದಷ್ಟೇನೆ, ಅದು ಒಂದು ಕರ್ತವ್ಯ, ಅದು ದೇವರ ಕೆಲಸ ಅಂತಕ್ಕಂಥ ರೀತಿಯಲ್ಲಿ ನಾವು ಮಾಡಿದ್ರೆ ಖಂಡಿತ ನಾವು ಯಶಸ್ವಿ ಆಗ್ತೀವಿ. ಈ ನಿಟ್ಟಿನಲ್ಲಿ ಇವತ್ತು ಇದು ಒಂದೇನು ನಮಗೆ 2,000 ಹೆಚ್ಚು ಕಮ್ಮಿ ಹತ್ತತ್ರ ಆಗ್ಬೋದು, ಅಥವಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಆ ಸಂಖ್ಯೆ ಮುಖ್ಯ ಅಲ್ಲ, ಇನ್ನೂ ನಾವು ಸಾಧಿಸ್ತಕ್ಕಂಥದ್ದು ಬಹಳ ಇದೆ. ಆದ್ರೂ ಕೂಡ ನಮಗೇನು ಇವತ್ತು ಒಂದು ಸಂಘಟನೆ, ನಮಗೊಂದು ಹುರುಪು ಬಂದಿದೆ. ಅತ್ಯಂತ ಯಾವುದೇ ಒಂದು ಟಾಸ್ಕ್ ಕೊಟ್ರು ನಮ್ಮ ಟೀಮ್ ಹೇಗಿದೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಮಗೆ ಬಂದಿದೆ. ಅದಕ್ಕೋಸ್ಕರ ಈ ಫೆಡರೇಷನ್ ಏನಿದೆ, ಇದು ನಾವು ನಿಜವಾಗ್ಲೂ ಕೂಡ ನಮ್ಮ ಸದಸ್ಯ ಸಹಕಾರಿಗಳಿಗೆ ನಾವು ಪ್ರೇರಣೆ ಆಗಬೇಕು, ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು, ತಪ್ಪಿದ್ದತ್ರ ತಿಳ್ಕೋಬೇಕು, ತಿದ್ದಬೇಕು ಅವ್ರನ್ನ. ಆಮೇಲೆ ಯಾವುದೇ ಕಾರಣಕ್ಕೂ ಅಪರಾಧಗಳಾದಾಗ ನಾವು ಮುಖ ನೋಡಬಾರ್ದು, ಇವ್ರು ಯಾರು ವ್ಯಕ್ತಿ ಅಂತ ನೋಡಬಾರ್ದು. ಅದು ಏನು ಹ್ಯಾಪನ್ ಆಗಿರ್ತದಲ್ಲ ಆ ಇಶ್ಯೂ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕೇನ, ಇದು ಇಂಥದ್ದು ಅಂತಕ್ಕಂಥದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ವಸ್ತುನಿಷ್ಠವಾಗಿ ಕೆಲಸ ಮಾಡೋಣ. ಖಂಡಿತವಾಗ್ಲೂ ಇವತ್ತು ಏನು ಅತ್ಯಂತ ಅಲ್ಪಾವಧಿನಲ್ಲಿ ನಾವು ಈ ಒಂದು ಕೆಲಸ ನಾವು ಕೈಗೆತ್ಕೊಂಡ್ರು ಕೂಡ ಯಶಸ್ವಿಯಾಗಿ ಮಾಡಿದ್ದೀವಿ. ಮುಂದೆ 2025 ಒಂದು ಕಡೆ ಸಂಭ್ರಮ, ನಮಗೆ 25 ವರ್ಷ ಕಾಲಿಟ್ಟಿದ್ದೀವಿ, 6,000 ಚಿಲ್ಲರ ಸೊಸೈಟಿಗಳು ಬಂದಿವೆ ಅಂತಕ್ಕಂಥದ್ದನ್ನ ಸಂಭ್ರಮದ ಜೊತೆಗೆ ನಮಗೆ ಹೆಚ್ಚಿನ ಜವಾಬ್ದಾರಿ ಇದೆ. ನಾವು ನಮ್ಮೆಲ್ಲ ಸಂಸ್ಥೆಗಳನ್ನು ಕೂಡ ತಪ್ಪು ಮಾಡಲಿಕ್ಕೆ ಅವಕಾಶ ಯಾವ ಕಾರಣಕ್ಕೂ ಕೊಡಬಾರ್ದು. ಅವ್ರನ್ನ ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್ ಅಂತ ನಾವೇನ್ ಕೆಲಸ ಮಾಡಬೇಕಾಗಿದ್ದೋ ಅದೇ ರೀತಿನೇ ನಮಗೆ ಅವ್ರಿಗೆ ಗೈಡ್ ಮಾಡೋಣ. ಅದಕ್ಕೆ ಬಗ್ದೇ ಇದ್ದಾಗ ಕಾನೂನು ಪ್ರಕಾರ ನಾವೇನು ಅವ್ರ ಮೇಲೆ ಕ್ರಮ ತಗೊಳ್ಬೇಕೋ ಅದನ್ನ ತಗೊಳ್ಳಕ್ಕೂ ನಾವು ಯಾರು ಕೂಡ ಹಿಂಜರಿಬಾರದು ಅಂತಕ್ಕಂಥ ಮಾತನ್ನು ಹೇಳಿ, ನಾವು ನಿಜವಾದ ಸಹಕಾರಿಗಳಾಗಿ ಈ ಸಹಕಾರ ಚಳುವಳಿಯನ್ನ ಬೆಳೆಸೋಣ, ಉಳಿಸೋಣ. ಮತ್ತೆ ನಮ್ಮ ಕರ್ತವ್ಯ ಏನು ಅಂತಕ್ಕಂಥದ್ದನ್ನ ಒಂದು ಸಲ ದಿನ ಸಾಯಂಕಾಲ ಯೋಚನೆ ಮಾಡೋಣ. ಆ ಸಂದರ್ಭದಲ್ಲಿ ನಾವು ಖಂಡಿತವಾಗ್ಲೂ ಯಾರೂ ಫೇಲ್ ಆಗಲ್ಲ, ಎಲ್ಲರೂ ಸಕ್ಸಸ್ ಆಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ನನಗೆ ಮತ್ತೊಂದು ಸಲ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಾರ್.